ಮದ್ದೂರು ತಾಲೂಕು ಭಾರತೀನಗರದ ಭಾರತಿ ಕಾಲೇಜಿನ ಆವರಣದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಆಶಯ್ ಜಿ ಮಧುಮಾದೇಗೌಡ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಅಭಿಮಾನಿಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಅಭಿನಂದಿಸಿ ಗೌರವಿಸಿದರು. ನಂತರ ಆಶಯ್ ಜಿ ಮಧು ಅವರು ಮಾತನಾಡಿ, ಸುಖ ಸಂತೋಷದ ದಿನಗಳಲ್ಲಿ ನಿಮ್ಮ ಜೊತೆ ಇರುತ್ತೇವೋ ಇಲ್ಲವೋ ಗೊತ್ತಿಲ್ಲ. ಕಷ್ಟದ ದಿನಗಳಲ್ಲಿ ನಿಮ್ಮ ಜೊತೆ ಸದಾ ಇರುತ್ತಾ ಕೈಲಾದ ಸಹಾಯ ಮಾಡುತ್ತಾ ಬರುತ್ತೇನೆ. ನಮ್ಮ ತಂದೆ ಮಧು ಜಿ ಮಾದೇಗೌಡ ಮತ್ತು ತಾತ ದಿವಂಗತ ಜಿ ಮಾದೇಗೌಡ ಅವರ ಅಭಿಮಾನಿಗಳು ನನ್ನ ಮೇಲೂ ಪ್ರೀತಿ ತೋರಿಸಿ ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡುತ್ತಿದ್ದಾರೆ. ನಮ್ಮ ಕುಟುಂಬಕ್ಕೆ ಅಧಿಕಾರ ಇರಲಿ ಇಲ್ಲದಿರಲಿ ಯಾವಾಗಲೂ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ. ಮುಂದೆಯೂ ನಮ್ಮೊಂದಿಗೆ ಇರುತ್ತಾರೆ ಎಂಬ ಆಶಾ ಮನೋಭಾವನೆಯನ್ನು ಹೊಂದಿದ್ದೇನೆಂದರು. ಕಳೆದ 20 ವರ್ಷಗಳಿಂದ ನಮ್ಮ ತಂದೆ ಸೋಲು ಗೆಲುವಿನ ನಡುವೆ ಜನರ ಮಧ್ಯೆ ಇದ್ದು ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ರಾಜಕೀಯ ಜೀವನ ಮುಕ್ತಾಯವಾಯಿತು ಎಂದು ಹೇಳುತ್ತಿದ್ದವರ ಮಧ್ಯೆ ನಮ್ಮ ತಂದೆ ವಿಧಾನ ಪರಿಷತ್ನಲ್ಲಿ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ. ಇನ್ನು ನಮ್ಮ ತಾತ ನನಗೆ ತಿಳುವಳಿಕೆ ಬರುವಷ್ಟರಲ್ಲಿ ಅಧಿಕಾರದ ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದರು. ನನಗೆ ಬುದ್ಧಿ ಬಂದ ಮೇಲೆ ರೈತರ ಚಳವಳಿ, ಸಾಮಾಜಿಕ ಚಿಂತನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಎಂದರು. ನಂತರ ಪಕ್ಷಾತೀತವಾಗಿ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಉಪನ್ಯಾಸಕರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಅಭಿನಂದಿಸಿದರು. ಇನ್ನು ಪರಿಸರ ಸಂರಕ್ಷಣೆ ಹಿತದೃಷ್ಟಿಯಿಂದ ಬಂದಂತಹ ಅಭಿಮಾನಿಗಳಿಗೆ ವಿವಿಧ ಬಗೆಯ ಗಿಡಗಳನ್ನು ವಿತರಣೆ ಮಾಡಲಾಯಿತು. ನಂತರ 3,000ಕ್ಕೂ ಹೆಚ್ಚು ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಇದಕ್ಕೂ ಮೊದಲು ತಮ್ಮ ಮನೆ ದೇವರಾದ ಕಾರ್ಕಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ಜಿ ಮಾದೇಗೌಡರ ಸ್ಮಾರಕಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಹಾಗ್ಲಳ್ಳಿ ಬಸವರಾಜೇಗೌಡ, ಅಣ್ಣೂರ್ ನವೀನ್, ಆರ್ ಸಿದ್ದಪ್ಪ, ಬಿ ಗಿರೀಶ್, ಸ್ವರೂಪ್ ಚಂದ್ರ, ಎಂಆರ್ ಅವಿನಾಶ್, ವೈಎಂ ಬೋರೇಗೌಡ, ಭರ್ತೇಶ್, ಎಸಿ ಸತೀಶ್, ಓಂಡಾ ಸಿದ್ದೇಗೌಡ, ಮೆಳ್ಳಳ್ಳಿ ವಿನಯ್, ಕೆವಿ ಶ್ರೀನಿವಾಸ್, ರವಿಚಂದ್ರ, ಕೆಟಿ ಶ್ರೀನಿವಾಸ್, ವೆಂಕಟೇಶ್, ತೊರೆಚಾಕನಹಳ್ಳಿ ಶಂಕರೇಗೌಡ, ಮಣಿಗೆರೆ ರಾಮಚಂದ್ರ, ಕಬ್ಬಾಳಯ್ಯ, ಪ್ರಸನ್ನ, ಮಿಥುನ್, ಅರ್ಜುನ್, ದೇವರಾಜು, ನಿಖಿಲ್, ಮಣಿಗೆರೆ ಪ್ರಕಾಶ್, ಮಾಚಹಳ್ಳಿ ಕುಮಾರ್, ಶೆಟ್ಟಳ್ಳಿ ಸಿದ್ದೇಗೌಡ, ಕಾಡ್ಕೊತ್ನಳ್ಳಿ ಮಹದೇವು ಸೇರಿದಂತೆ ಹಲವರಿದ್ದರು. ಆಯ್ತೋಣ